ರವಿಚಂದ್ರ ಮತ್ತು ಹಂಸಲೇಖ ಜೋಡಿ ದ್ರಾಕ್ಷಿ ಇಟ್ಬಿಟ್ಟು ಅದಕ್ಕೊಂದು ಕ್ಲೋಸ್ ಅಪ್ ತೆಗೆದು ಕ್ರೇಜ್ ಏನ್ರಿ ಅದು. ನನಗೆ ಗೊತ್ತಿದ್ದ ಕೆಲವು ಹೆಣ್ಮಕ್ಳು 30-40 ಬಾರಿ ಆ ಕಾಲದಲ್ಲಿ ಪ್ರೇಮಲೇಖವನ್ನು ನೋಡಿದ್ರು. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ರಾಮಾಚಾರ್ಯ ಎಂತ ಸರ್ ಸೂಪರ್. ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು. ನಿಂಬೆಹಣ್ಣಿನಂಥ ಹುಡುಗಿ ಓಡಾಡುವಾಗ ಅದು ಹೇಗೆ ಪಿಕ್ಚರೈಸ್ ಮಾಡಿದೆ ಅಂದ್ರೆ, ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಬಾಲು. ಈ ಮಲಯಾಳಿ ಸಿನಿಮಾಗಳಾಗೆ ಅವರು ಅಡ್ಡಪಂಜೆ ಉಟ್ಕೋಬಲ್ರು, ಹೋಗ್ಬಲ್ರು. ಪುಟ್ಟಂಜ ಹಂಸಲೇಖ ಜೊತೆಗಿದ್ದಾಗ ದೊರಕಿರೋ ಸಕ್ಸಸ್ ಏನು, ಅದು ಹಂಸಲೇಖ ಅವರ ಬಿಟ್ಟ ಮೇಲೆ ಆ ಸಕ್ಸಸ್ ಸಿಕ್ಕಿಲ್ಲ. ತುಂಬ ಸಾಲ ಮಾಡ್ತಾ ಇದ್ದ ರವಿಚಂದ್ರ. ನಮಸ್ಕಾರ. ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಗಮನಿಸಿದರೆ ನಾವು ಅದರಲ್ಲಿ ಹಲವಾರು ಹೆಜ್ಜೆ ಗುರುತುಗಳನ್ನು ನೋಡಬಹುದಾಗಿದೆ. ಪ್ರಯೋಗಶೀಲತೆಯ ದೃಷ್ಟಿಯಿಂದ, ಹೊಸ ಆಲೋಚನೆಯ ದೃಷ್ಟಿಯಿಂದ. ಯಾಕೆಂದರೆ ಯಾವುದು ನಿಜವಾದ ಕಲೆ ಅನ್ನೋದು ಇರುತ್ತೆ ನೋಡಿ, ಕ್ರಿಯೇಟಿವಿಟಿ ಅನ್ನೋದು ಇರುತ್ತೆ ನೋಡಿ, ಅದು ಯಾವುದೋ ಇಟ್ಟಂಗಿಯಲ್ಲಿ ಕಟ್ಟಿದ ಮನೆ ಹಾಗಿರಲ್ಲ. ಅದನ್ನು ಮೀರುವುದಿರುತ್ತಲ್ಲ, ಅದು ಬಹಳ ಮುಖ್ಯವಾದ್ದು. ಅಂದರೆ ಒಂದು ಚೌಕಟ್ಟನ್ನು ಮೀರಿ ಸಿನಿಮಾ ಮಾಡೋದು. ನೀವು ಕನ್ನಡದಲ್ಲಿ ಅದು ಅಂಥ ಹಲವಾರು ಪ್ರಯೋಗಶೀಲ ಸಿನಿಮಾಗಳನ್ನು ನೋಡ್ಬೋದು. ಈ ಹೊಸ ಅಲೆಯ ಚಿತ್ರಗಳು ಅನ್ನೋದು ಅದು ಒಂದು ರೀತಿ. ಕಮರ್ಷಿಯಲ್ ಆದ ಸಿನಿಮಾಗಳಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದ್ದನ್ನು ನೋಡ್ಬೋದು. ಸೊ ಹೀಗೆ ಕನ್ನಡ ಚಿತ್ರರಂಗವನ್ನು ನೋಡಿದಾಗ ಅದು ಹಲವು ಆಯಾಮಗಳ ಮೂಲಕ ಅಧ್ಯಯನ ಮಾಡುವಂಥದ್ದು. ನಾನಿವತ್ತು ಮಾತನಾಡ್ತಾ ಇರೋದು, ನನ್ನ ಜೊತೆಗೆ ಹಿರಿಯ ಸಿನಿ ಪತ್ರಕರ್ತ ಸ್ನೇಹಿತ ಗಣೇಶ್ ಕಾಸರಗೋಡು ಇದ್ದಾರೆ. ಮೊದಲು ಅವರು ವೆಲ್ಕಮ್ ಮಾಡೋಣ ಅಲ್ವಾ? ವೆಲ್ಕಮ್ ಟು ದ ಶೋ ಗಣೇಶ್. ಥ್ಯಾಂಕ್ ಯು ಸರ್. ಎಸ್, ನಾನು ಪ್ರಯೋಗಶೀಲತೆ ಬಗ್ಗೆ ಮಾತನಾಡ್ತಾ ಇದ್ದೆ. ನೀವು ಸತಿ ಸುಲೋಚನೆಯಿಂದ ಪ್ರಾರಂಭವಾಗಿ ಕನ್ನಡ ಚಲನಚಿತ್ರ ಹಲವಾರು ಘಟ್ಟಗಳನ್ನ ಕಾಡ್ಬೋದು. ಅವಾಗ ಚೇಂಜ್ ಆಗ್ತಾ ಹೋಗ್ಬೋದು. ನೀವು ಸತಿ ಸುಲೋಚನೆಯಿಂದ ಬಂದರೆ ವಿಠಲಾಚಾರ್ಯ ಸಿನಿಮಾಗಳು, ಅಲ್ಲಿಂದ ದಾಟಿ ಪಂತುಲು ಸಿನಿಮಾಗಳು, ನಂತರ ಅದಕ್ಕೂ ಮುಂದೆ ಬಂದರೆ ಪುಟ್ಟಣ್ಣ ಸಿನಿಮಾಗಳು, ಹೀಗೆ. ಆದರೆ ಇಡೀ ಆ ಚಿತ್ರದಲ್ಲಿ ಬಹಳ ಈ ಪ್ರಯೋಗಶೀಲತೆ ಅಂದ ತಕ್ಷಣ ನಮಗೆ ನೆನಪಾಗುವ ಹೆಸರು ರವಿಚಂದ್ರನ್ ಅವರು. ಅಂದರೆ ರವಿಚಂದ್ರ ಮತ್ತು ಹಂಸಲೇಖ ಜೋಡಿ ಇದೆಯಲ್ಲ, ಹಂಸಲೇಖ ಅವರ ಹಾಡುಗಳು ಮತ್ತು ಅದು ಒಂಥರ ಕಾಂಬಿನೇಷನ್ ಇಟ್ ಸೆಲ್ಫ್ ಗ್ರೇಟ್ ಅಂತ. ಅದು ಪ್ರತಿ ಹಂತದಲ್ಲಿ ದಟ್ ಆ ಒಂದು ಇದನ್ನು ಮುರಿತಾ ಒಂದು ಶಾರ್ಟ್ಸ್ಗಳನ್ನು ರವಿಚಂದ್ರನಿಗೆ ಇಡಬೇಕು ಅಂತ. ಸೊ ನನಗಿನ್ನೂ ಅವ್ರದ್ದೊಂದು ನೆನಪಿದೆ, ಯಾವ ಸಿನಿಮಾ ಮರ್ತ್ಬಿಟ್ಟಿದ್ದೀನಿ. ಸೊ ಯಾರ್ದು ಹುಕ್ಕಳ ಮೇಲೆ ದ್ರಾಕ್ಷಿ ಹಣ್ಣು ಇಟ್ಬಿಟ್ಟು ಅದು ಹೇಳಲಿಕ್ಕಿದೆ, ಹುಕ್ಕಳ ಮೇಲೆ ದ್ರಾಕ್ಷಿ ಹಣ್ಣು ಇಟ್ಬಿಟ್ಟು ಅದಕ್ಕೊಂದು ಕ್ಲೋಸ್ ಅಪ್ ತೆಗೆದುಬಿಟ್ಟಿದ್ರು. ಹುಕ್ಕಳು ನೋಡ್ಬೇಕಾ, ದ್ರಾಕ್ಷಿ ಹಣ್ಣು ನೋಡ್ಬೇಕು ಅಂತ ಅದ್ಭುತ ಪ್ರಯೋಗಶೀಲ ಮನುಷ್ಯ. ಎಸ್, ವಾಟ್ ಯು ಸೇ ಅಬೌಟ್ ದಟ್ ಸರ್? ರವಿಚಂದ್ರ, ಇದು ಪ್ರಕಾಶ್ ರೈ ಒಂದು ಕಾಮೆಂಟ್ ಮಾಡ್ತಾ ಇರ್ತಾರೆ ಆಗಾಗ, ಪದೇ ರವಿಚಂದ್ರನ್ ಜೊತೆ ಇದ್ದಾಗಲ್ಲ. ವೀರಸ್ವಾಮಿ ಅವರಿಗೆ ಮೊದಲೇ ಗೊತ್ತಿತ್ತು ಇವನು ಹಗಲು ರಾತ್ರಿ ಕೆಲಸ ಮಾಡೋನು ಅಂತ. ರವಿ ಹಗಲು, ಚಂದ್ರ ರಾತ್ರಿ. ಸೊ ರವಿಚಂದ್ರ ಅಂತ ಹೆಸರಿಟ್ಟಿರೋದು ಈ ಕಾರಣಕ್ಕೆ ಇರ್ಬೋದು ಅಂತೇಳಿ ಪ್ರಕಾಶ್ ರೈ ಮಾತಾಡ್ಕೋತಾರೆ ನಮ್ಮ ಹತ್ರ. ಸೊ ಅಂಥ ರವಿಚಂದ್ರ. ಆಮೇಲೆ ಹಂಸಲೇಖ ಜೋಡಿ ಅಂತೇಳಿ ಹೇಳಿದ್ವಿ, ಅದ್ಭುತ ಜೋಡಿ ಸರ್. ಅವರು ಪ್ರೇಮಲೋಕ, ನಾವು ಯಾವತ್ತಿದ್ರೂ ರವಿಚಂದ್ರನ್ ಬಗ್ಗೆ ಮಾತಾಡುವಾಗ ಪ್ರೇಮಲೋಕನ ಬಿಟ್ಟು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರೇ ಪದೇ ಮಾತಾಡಿದಾಗ ನಾವು ಕೇಳಲಿಕ್ಕಿದೆ ಅವ್ರ ಹತ್ರ, ಸರ್ ಎಷ್ಟು ವರ್ಷ ಆಯಿತು ಸರ್, 30-35 ವರ್ಷ ಆದಮೇಲೆ ಮತ್ತೆ ಅದೇ ಪ್ರೇಮಲೋಕಂದ್ರೆ ಹೇಳ್ತಾ ಇದ್ದೀರಲ್ಲ ಅಂತ. ಅದು ತಂದೆ ತಾಯಿ ರೀ, ಅದು ತಂದೆ ತಾಯಿಯನ್ನು ಯಾರಾದರೂ ಮರೆಯೋದುಂಟಾ ಅಂತ ಕೇಳ್ತಾರೆ ಸರ್. ಅದೇ ಥರ ನನಗೆ ಪ್ರೇಮಲೋಕ. ಅದು ಕ್ರೇಜ್ ಏನ್ರಿ ಅದು. ನನಗೆ ಗೊತ್ತಿದ್ದ ಕೆಲವು ಹೆಣ್ಮಕ್ಳು 30-40 ಬಾರಿ ಆ ಕಾಲದಲ್ಲಿ ಪ್ರೇಮಲೇಖವನ್ನು ನೋಡಿದ್ರು. ಹೌದು, ಇಡೀ ಅದೊಂದು ಆ ರೀತಿ ಕ್ರೇಜು ಇನ್ಯಾರಿಗೂ ಬಂದಾಗಲ್ಲ. ಅದರಲ್ಲಿ ಕತೆ ಇಲ್ಲ ಸರ್, ಅದು ನಿರೂಪಣೆ, ಕ್ಯಾಮರಾ ವರ್ಕ್, ಹಂಸಲೇಖ ಹಾಡು. ಅದು ಸ್ವಲ್ಪ ವಯಸ್ಸಾದವರು ನಮ್ಮ ಕ್ಯಾಮರಾಮನ್ ಅವರು ಯಾವ ರೀತಿ ಇವನು ತಲೆಗೆ ಹೇಗೆ ಹೊಳಿತಂತ ಗೊತ್ತಿಲ್ಲ. ಬಟ್ ವೀರಸ್ವಾಮಿ ಅವರ ಕಡೆಯಿಂದ ಬಂದಿರೋದ್ರಿಂದ ತುಂಬ ಅದ್ಭುತವಾಗಿ ಕ್ಯಾಮರಾ ವರ್ಕ್ ಮಾಡಿದರು.
ಹಂಸಲೇಖಂದು ಸೇರ್ತು. ಸೊ ಇದು ಇಟ್ ಹ್ಯಾಪನ್ಸ್ ಅಂತ ಹೇಳ್ತಾರಲ್ಲ ಸರ್, ಅದು ಹ್ಯಾಪನ್ಸ್ ಅಂತ. ಬಟ್ ಈ ಪ್ರೇಮಲೋಕ ಸಿನಿಮಾಕ್ಕೆ ಹ್ಯಾಪನ್ಸ್ ಅಲ್ಲ, ಅದು ನಿಜವಾದ ಪ್ರಯತ್ನ. ಅದು ಒಬ್ಬ ಯುವಕನಿಂದ ಮೂಡಿದಂಥ ಒಂದು ಪ್ರಯತ್ನ. ಆ ಪ್ರಯತ್ನದಲ್ಲಿ ಸಕ್ಸಸ್ So, ನಾವು ವೀರಸ್ವಾಮಿಯಿಂದ ಪ್ರಾರಂಭ ಮಾಡೋಣ ಹೌದು, ಅನ್ಸುತ್ತೆ. ಹೌದು. ಅವರ ಈಶ್ವರಿ ಕಂಬೈನ್ಸು, ವೀರಸ್ವಾಮಿ ಅವರ ಕಾಂಟ್ರಿಬ್ಯೂಷನ್. ಅವರಿಗೆ ಪ್ರಾರಂಭದಲ್ಲಿ ಮಗನ ಬಗ್ಗೆ ನಂಬಿಕೆ ಇರಲಿಲ್ಲ ಅಂತ ಹೇಳ. ಅಲ್ಲ ನಂಬಿಕೆ ಇತ್ತು ಸರ್, ನಂಬಿಕೆ ಇತ್ತು. ಯಾಕಂದರೆ ಅವರಿಗೆ ಯಾವ ಇನ್ಸ್ಟಿಟ್ಯೂಟಿಗೆ ಹೋಗಿಲ್ಲ ಮಗ, ಬೇರೆಲ್ಲೋ ಚೆನ್ನೈಗೆ ಹೋಗಿ ಅಲ್ಲಿ ಕಲಿಯೋದು, ಇಲ್ಲಿ ಕಲಿಯೋದು, ಬಾಂಬೆಗೆ ಹೋಗೋದು, ಪೂನೆ ಇನ್ಸ್ಟಿಟ್ಯೂಟ್ಗೆ, ನಥಿಂಗ್. ಅವರಿಗೆ ಅವರ ಆಫೀಸೇ ಇನ್ಸ್ಟಿಟ್ಯೂಷನ್ ಅಂತ. ಈಶ್ವರಿ ಕಂಬೈನ್ಸ್ ಹೌದೌದು, ಗಾಂಧಿನಗರ. ಅಲ್ಲಿ ಬೇರೆ ಬೇರೆ ಜನಗಳು ಬರ್ತಾಯಿದ್ರು, ಒಂದಷ್ಟು ಜನ ಪ್ರೊಡ್ಯೂಸರ್ ಬರ್ತಾಯಿದ್ರು, ನಾಯಕ ನಟರು ಬರ್ತಾಯಿದ್ರು. ಈಶ್ವರಿ ಕಂಬೈನ್ಸ್ ಅಂದರೆ ಅದು ಕೇಂದ್ರ ಬಿಂದು ಗಾಂಧಿನಗರದಲ್ಲಿ. ಸೊ ಬಂದಾಗ ಅವರು ಒಂದು ಚಲನವಲನ ನೋಡ್ತಾ ಇದ್ದ. ಈ ಹುಡುಗ ಇಲ್ಲಿ ಕೂತ್ಕೊಂಡು ಹೇಗೆ ಏನು ಮಾಡ್ತಾರೆ, ಏನು ಮಾತಾಡ್ತಾ ಇದ್ದಾರೆ, ಬಜೆಟ್ ಬಗ್ಗೆ ಮಾತಾಡ್ತಾರೆ, ಸಿನಿಮಾದ ನಿರೂಪಣೆ ಬಗ್ಗೆ ಮಾತಾಡ್ತಾರೆ. ಇದು ಆತನಿಗೆ ಕಲಿಸಿದ ಪಾಠ. ಅದು ಸ್ವಂತ ಕಲಿತ ಪಾಠ ಆಗಿರೋದ್ರಿಂದ ಅಂಥ ಒಂದು ಪ್ರೊಡಕ್ಷನ್ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಕೆಲವೊಮ್ಮೆ ಫಾರ್ ಎಕ್ಸಾಂಪಲ್ ಪ್ರೇಮಲೋಕ ಸಕ್ಸಸ್ ಆಯಿತು, ಆದರೆ ಇನ್ನೊಂದು ಶಾಂತಿ ಕ್ರಾಂತಿ ಅಂತ ಅದು ಹೇಳಲಿಕ್ಕೆ ಬಂದೆ. ಶಾಂತಿ ಕ್ರಾಂತಿ ಅಟ್ಟರ್ ಫ್ಲಾಪ್, 3 ಭಾಷೆಯಲ್ಲಿ ಮಾಡಕ್ಕೆ ಹೌದು ಹೌದು. ಸೊ ಏನು ಅದ್ರ ಕತೆ? ಪ್ರೇಮಲೋಕಕ್ಕೆ 1.5 ಕೋಟಿ ಖರ್ಚಾದ್ದು, ಟೋಟಲ್ 1.5 ಕೋಟಿ. ಸಿಕ್ಕಾಪಟ್ಟೆ ದುಡ್ಡು ಬಂತದಲ್ಲಿ. ಆಗ ಪ್ರೇಮಲೋಕ ರಿಲೀಸ್ ಆಗೋ ಮೊದಲು ವೀರಸ್ವಾಮಿ ನೋಡ್ಬಿಟ್ಟು ನಕ್ಬಿಟ್ಟಂತೆ. ಇವ್ರಿಗೆ ಖುಷಿ ಆಯಿತು, ಅಪ್ಪನಿಗೆ ಖುಷಿ ಆಗಿಬಿಟ್ಟಿದೆ, ನನಗೆ ಸಿನಿಮಾ ಮೆಚ್ಚಿದ್ದಾರೆ, ಖಂಡಿತ ಸಕ್ಸಸ್ ಅಂತ. ಆಗ ಪ್ರಿವ್ಯೂನಲ್ಲಿ ಇದು ಶಾಂತಿ ಕ್ರಾಂತಿ ಬಂದಾಗ ಅಪ್ಪ ಮೋರೆ ಹಿಂಗೆ ಮಾಡ್ಕೊಂಡಂತೆ ಕೋಟಿಗಟ್ಟಲೆ ಹಾಕ್ಬಿಟ್ಟಿದ್ದಾರೆ. 3 ಭಾಷೆಗೆ ಸ್ಟಾರ್ಗಳನ್ನೆಲ್ಲ ಕರ್ಕೊಂಡ್ಬಂದ್ರೆ ಏನಾಗುತ್ತೆ. ಸೊ ಆ ಕಾರಣಕ್ಕಾಗಿ ಅವರಿಗೆ ಪಕ್ಕಾ ಗೊತ್ತಾಯಿತು, ಅಪ್ಪ ಇದು ಇಷ್ಟ ಆಗಲಿಲ್ಲ, ಅಪ್ಪನಿಗೆ ಇಷ್ಟ ಆಗೋದಿದ್ರೆ ಸಿನಿಮಾ ಫ್ಲಾಪ್ ಅಂತೇಳಿ. ಅದು ಹೆಚ್ಚು ಈ 3 ಭಾಷೆಯಲ್ಲಿ ಮಾಡಬಾರ್ದಿತ್ತು ಅಂತ ಆತನೇ ಹೇಳ್ಕೊಳ್ತಾರೆ ರವಿಚಂದ್ರನ್. ಆ ಗಡಿಬಿಡಿ ಇದೆಯಲ್ಲ, ಒಂದು ಕಾನ್ಸಂಟ್ರೇಷನ್, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ, ಅವ್ರು ಯಾರೋ ಬರೋದು, ಅವರಿಗೆ ಹೋಟೆಲ್ ರೂಮ್ ವ್ಯವಸ್ಥೆ ಎಲ್ಲನೂ ತಾನೇ ಮಾಡ್ತಾ ಇರೋದ್ರಿಂದ ಅದು ಸಮಸ್ಯೆ ಆಯಿತು. ಒಟ್ಟು ಪ್ರೊಡಕ್ಷನ್ನ ಮೇಲೆ ಅದರ ಪರಿಣಾಮ ಬಿತ್ತು ಅಂತೇಳಿ. ಆ ಕಾರಣಕ್ಕೆ ಅದು ಫ್ಲಾಪ್ ಆಯಿತು ಅಂತೇಳಿ. ಸೊ ಅವರ ಯಶಸ್ಸಿನ ಬಗ್ಗೆ ನಾವು ಮಾತನಾಡುವಾಗ ಇದೊಂದು ರೀತಿ ಪೋಸ್ಟ್ ಮಾರ್ಟಮ್ ಅಂದ್ಕೊಳ್ಳಿ ನಾವು. ಅವರ ಯಶಸ್ಸಿನಲ್ಲಿ ಬಹುಮುಖ್ಯ ಪಾಲುದಾರರು ಹಂಸಲೇಖ ಇದ್ರು, ಬಟ್ ಆ ರಿಲೇಷನ್ ಕೆಲವು ವರ್ಷಗಳ ನಂತರ ರಿಲೇಷನ್ ಉಳಿದಿಲ್ಲ. ಸೊ ಇಬ್ರು ಕೂಡ ಒಂದು ರೀತಿ ದೂರ ಆದರು. ಹೌದು. ಯಾಕೆ ಅದು ದೂರ ಆದ್ದು? ಯಾಕೆ ಆ ರಿಲೇಷನ್ ದೂರ ಆದ್ದು? ಈಗೋ ಸರ್, ಈಗೋ. ಒಂದು ಸಲ ಯಾವುದೋ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಹಂಸಲೇಖನಿಗೆ ಅದು ರೆಕಾರ್ಡ್ ಆಗಲ್ಲ ಅಂತ ಗೊತ್ತಿರೋದು. ಅಂದರೆ ರೆಕಾರ್ಡ್ ಆಗಲ್ಲ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ಬೈದು ಬಿಟ್ಟರು ರವಿಚಂದ್ರನ್ನ. ಅದು ರವಿಚಂದ್ರನ್ ಮುಡ್ತು. ಗೊತ್ತಲ್ಲ, ಇಲ್ಲಿ ಏನೋ ಮಾತಾಡಿದಾರೆ, ಅದೆಲ್ಲ ಹೇಗೆ ಬೇಕೋ ಹೋಗ್ತದೆ, ಜಗತ್ತಿರೋದು. ಹೌದು, ಅದು ರೆಕಾರ್ಡ್ ಆಗಿಬಿಟ್ಟಿದೆ. ಹಂಸಲೇಖ ಬೈತಾ ಇರೋದು, ರವಿಚಂದ್ರನ್ ಬೈತಾ ಇರೋದು ರೆಕಾರ್ಡ್ ಆಗಿದೆ. ಅದು ಯಾರು ತಗೊಂಡು ಯಾರೋ ಕೊಟ್ಬಿಟ್ಟಿದ್ದಾರೆ. ಅದು ಇರಿಟೇಟ್ ಆಗೋಯ್ತು. ಆಮೇಲೆ ಅವನು ಏನು ಈ ಥರ ಎಲ್ಲ ಮಾತಾಡ್ಬಿಡ್ತು. ಇಲ್ಲಿ ಆಪ್ತಮಿತ್ರಕ್ಕೆ ಇದನ್ನು ಮಾತಾಡಿಲ್ವಾ, ದ್ವಾರಕೀಶ ವಿಷ್ಣುವರ್ಧನ್ ಬಗ್ಗೆ ಏನು ಅವನೇ ಮಾಡಿದ್ದು ಅಂತ ತಿಳ್ಕೊಂಡು ಆ ಥರ ಟೋನಲ್ಲಿ ಹೋದಾಗ ಈಗೋ ಪ್ರಶ್ನೆ ಡಿಸ್ಟರ್ಬ್ ಆಗ್ತದೆ ಇವರಿಗೆ. ಆದ್ದದ್ದೇನೆ. ಸೊ ನೀನು ಇಲ್ಲದೆ ನಾ ಮಾಡ್ತೇನೆ ಅಂತ ತೋರಿಸ್ಲಿಕ್ಕೆ ಬೇಕಾಗಿ ತಾನೇ ಸಾಹಿತ್ಯ ಬರೆದು ತಾನೇ ಮ್ಯೂಸಿಕ್ ಕೊಟ್ಟು ಮ್ಯೂಸಿಕ್ ಡೈರೆಕ್ಟರ್ ಆದ್ದು. ಅದು ಒಂದು ಹಂತದವರೆಗೆ ಯಾವುದೋ ಅವರೇ ಮ್ಯೂಸಿಕ್ ಕೊಟ್ಟು ಬದಲು ಸಿನಿಮಾ. ಅದರ ನಂತರ ಇಲ್ಲ, ರಣಧೀರ ಅದೆಲ್ಲ ಆಗೋಯ್ತು. ರಣಧೀರ, ಶಾಂತಿ ಕ್ರಾಂತಿ ಯಾವುದು ನೆನಪಾಗ್ತಾ ಇಲ್ಲ ಸರ್. ಅದು ಅವರೇ ಮ್ಯೂಸಿಕ್ ಕೊಟ್ಟಿದ್ದು, ನೆನಪಾಗ್ತಾ ಇಲ್ಲ. ಅದು ಆಗಿಲ್ಲ, ವರ್ಕೌಟ್ ಆಗಿಲ್ಲ. ನಾವೇ ರವಿಚಂದ್ರನ್ ಸಿಕ್ಕಿದಾಗ ಸರ್ ಏನಾದರೂ ಮಾಡಿ ವಾಪಸ್ಸು ಹಂಸಲೇಖ ನೀವು ಸರಿ ಹೋಗ್ಬಿಡಿ ಸರ್, ನಮಗೆ ಆ್ಯಸ್ ಎ ಆಡಿಯನ್ಸ್ ನಮಗೆ ಅದು ಸೆಟ್ ಆಗಲ್ಲ ಅಂತೇಳಿ. ಯಾಕ್ರಿ ನಾವು ಬರೆಯಲ್ವಾ, ಚೆನ್ನಾಗಿ ಬರೆಯಲ್ವಾ ಅಂತೇಳಿ. ಅದು ಚೆನ್ನಾಗಿ ಬರೀತೀರಿ, ಬಟ್ ಅವರು ಇದ್ದ ಹಾಗೆ ಆಗಲ್ಲ ಅಂತೇಳಿ. ಒಂದ್ಸಲ ಹೋಗಿದ್ದೆ ಸರ್ ಅವರಿಬ್ಬರನ್ನು. ಈಗ ಒಂದು ಆನೆ ಮಾಡೋದ ಕೆಲಸ ಒಂದು ಇರುವೆ ಮಾಡುತ್ತೆ ಅಂತೇಳಿ ನಾನೊಂದು ಇರುವೆ ಅಂತೇಳಿ ಇಟ್ಕೊಂಡ್ರು. ಇಂಡಸ್ಟ್ರಿಯಲ್ಲಿ ದೊಡ್ಡ ಜನ ಎಲ್ಲ ಇದ್ದಾರೆ, ಅವರಿಬ್ಬರನ್ನ ಒಟ್ಟಿಗೆ ಸೇರಿಸಬೇಕು ಅಂತೇಳಿ ಯೋಚನೆ ಮಾಡೋದು. ಬಟ್ ದೂರ ಮಾಡಲಿಕ್ಕೆ ಯೋಚನೆ ಮಾಡೋರೆ ತುಂಬ ಜನ ಇರ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಅದನ್ನು ಯೋಚನೆ ಮಾಡಿ ನಾನು ಹಂಸಲೇಖ ಅಂತ ಹೋದೆ. ಹಂಸಲೇಖ ಅವ್ರ ಸರ್ ಯಾಕೆ ಸರ್ ಹೀಗೆ ನೀವು ಇಬ್ಬರು ಜೊತೆಯಾಗಿದ್ದರೆ ಎಂತೆಂಥ ಪವಾಡಗಳನ್ನು ನಿರ್ಮಿಸಿದ್ರಿ, ನಾವು ನೋಡಿದ್ದೀವಿಲ್ವ ಸಿನಿಮಾ ಎಲ್ಲ, ರಣಧೀರ ಆಗಲಿ, ಪ್ರೇಮಲೋಕ ಆಗಲಿ. ಸೊ ನೀವು ಮತ್ತೆ ಜೊತೆ ಸೇರಿದರೆ ನಮಗೆ ಭಾರಿ ಖುಷಿ ಆಗುತ್ತೆ ಸರ್. ನೀವು ಈ ಮಾತನ್ನು ನೀವು ಹೋಗಿ ರವಿಚಂದ್ರನಿಗೆ ಹೇಳಿ ಅಂತ ಹೇಳಿದರು ಹಂಸಲೇಖ. ನಾನು ಅಷ್ಟು ಹೇಳಿದ್ದಕ್ಕೆ ಅಲ್ಲಿ ಹತ್ತಿರ ಮನೆ ಅಲ್ವಾ, ನಾನು ಸೀದಾ ಬಂದು ರವಿಚಂದ್ರನ್ ಮನೆಗೆ ಹೋದೆ. ಮನೆಗೆ ಹೋಗಿ ಸರ್ ಇದನ್ನು ರಿಪೀಟ್ ಮಾಡಿದೆ, ಇಬ್ಬರು ಜೊತೆ ಸೇರ್ಬೇಕು ಸರ್, ನೀವು ದೂರ ಆಗೋದು ಚೆನ್ನಾಗಿಲ್ಲ ಅಂತ ಹೇಳಿ.
ಅದಕ್ಕೆ ನಾವೆಲ್ಲರೂ ದೂರ ಆಗಿದ್ದೀವಿ, ಇಲ್ಲಿ ಹತ್ತಿರದಲ್ಲೇ ಇದ್ದಾರಲ್ಲ. ಮನೆ ಹತ್ತಿರದಲ್ಲಿದೆ ಅಂತ ವ್ಯಂಗ್ಯ ಮಾಡಿಬಿಟ್ರು. ನನಗೆ ಹೊಡೆದಂಗೆ ಆಯಿತು. ನಾನು ಸೀರಿಯಸ್ ಆಗಿ ಓದ್ದೆ ತಪ್ಪಾಯಿತು ಅಂತೇಳಿ. ಸೊ ಆ ಪ್ರಯತ್ನ ಇದಾಗಿಲ್ಲ. ಆಮೇಲೆ ಈಗೆಲ್ಲ ಪರಸ್ಪರ ಹೋಳ್ತಾರೆ, ಬಟ್ ಒಂದೇ ಸಿನಿಮಾಕ್ಕೆ ಕೆಲಸ ಮಾಡಿದ ಚರಿತ್ರೆ ಇಲ್ಲ ಈಗ. ಇಲ್ಲ. ಅದನ್ನು ನೀವು ನೋಡ್ತಾ ಹೋದ್ರೆ ರವಿಚಂದ್ರ ಬದುಕಿನಲ್ಲಿ ಹಂಸಲೇಖ ಜೊತೆಗಿದ್ದಾಗ ದೊರಕಿರೋ ಸಕ್ಸಸ್ ಏನಿದೆ, ಅದು ಹಂಸಲೇಖ ಅವರ ಬಿಟ್ಟ ಮೇಲೆ ಆ ಸಕ್ಸಸ್ ಸಿಕ್ಕಿಲ್ಲ. ರಾಮಾಚಾರ್ಯ ಎಲ್ಲ ಎಂತ ಸರ್, ಅದು ಸೂಪರ್ ಹಿಟ್ ರಾಮಾಚಾರ್ಯ. ಅದಕ್ಕೆ ಒಂದು ಇದು ಟೈಟ್ಲ್ ಇಲ್ಲ ಅಂತ ಕೂತ್ಕೊಂಡಿದ್ರು, ರಾತ್ರಿ ಇಡೀ ಯೋಚನೆ ಮಾಡಿದ್ರು. ಒಳ್ಳೆ ಕಥೆ ಇದಾಗಿದೆ. ರಿಮೇಕ್ ಸಿನಿಮಾ. ಹೌದು, ರಿಮೇಕ್. ಮಾಲಾಶ್ರೀ ಎಲ್ಲ ಸೇರ್ಕೊಂಡು ಮಾಡಿರೋದು ತುಂಬ ಚೆನ್ನಾಗಿದೆ. ಅದನ್ನು ಒಂದು ಟೈಟ್ಲ್ ಬೇಕಲ್ಲ ಅಂತ ಹೇಳಿದಾಗ ಅವ್ರಿಗೆ ಪಕ್ಕ ನೆನಪದು ನಾಗರಾವ್ ಅವರ ಪ್ರೊಡಕ್ಷನ್ ಅಲ್ವಾ. ಹೌದು, ಈಶ್ವರಿ. ಅದರಲ್ಲಿ ರಾಮಾಚಾರಿ. ರಾಮಾಚಾರಿ ತುಂಬ ಚೆನ್ನಾಗಿದೆ. ಇದ್ದು ಹಂಸಲೇಖನಿಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಫಿಕ್ಸ್ ಆಗೋಯ್ತದು. ಹಾಗೆ ರಾಮಾಚಾರಿ ಸಿನಿಮಾ ಬಂದಿರೋದು. ಅದು ಆ ಜೋಡಿ ಸೂಪರ್ ಹಿಟ್. ಸೂಪರ್. ಎಲ್ಲ ಶಾಂತಿ ಕ್ರಾಂತಿ ಅದರಿಂದೆಲ್ಲ ಸೋತು ಸುಣ್ಣಾಗಿರುವಾಗ ಒಂದು ಹಿಟ್ಟು ಸಿಕ್ಕಿದ ಸಿನಿಮಾ ಅದು. ದುಡ್ಡು ಸಖತ್ ಬಂತು. ಇದು ಜೂಹಿ ಚಾವ್ಲದ ಬಗ್ಗೆ ಹೇಳ್ಬೇಕು ಸರ್. ನಿಂಬೆಹಣ್ಣಿನ ಹುಡುಗಿ ಅವಳು ಬೇಕು ಅಂತ ತೀರ್ಮಾನ ಆಯಿತು. ಯಾರು? ಜೂಹಿ ಚಾವ್ಲ ನನಗೆ ಬೇಕು ಅಂತ ಸಿನಿಮಾಕ್ಕೆ ಕರೆಸೋದಂತಾಯಿತು. ಕರೆಸಿ ಆಯಿತು. ಆಕೆಗೆ ರೆನ್ಯುಮರೇಷನ್ ಅಂತ ಕೊಟ್ಟಿದ್ದು 27,000 ಸರ್. ಅಷ್ಟೇ? 27,000 ಮಾತ್ರ. ಅವಳು ಹೋಟೆಲ್ ಖರ್ಚು 4 ಲಕ್ಷ. ಇದನ್ನು ನಮ್ಮ ಹುಡುಗಿ ಜೂಹಿ ಚಾವ್ಲ ಒಂಥರ ರವಿಚಂದ್ರನ್ ಅಂದ್ರೆ ಅಷ್ಟು ಪ್ರೀತಿ. ಹೌದು, ಪ್ರೀತಿ. ಯಾಕಂದ್ರೆ ಆ ಥರ ತೋರಿಸಿದ ಸರ್ ಆ ಸಿನಿಮಾದಲ್ಲಿ. ಅವಳು ನಿಂಬೆಹಣ್ಣಿನಂಥ ಹುಡುಗಿ ಓಡಾಡುವಾಗ ಅದು ಹೇಗೆ ಪಿಕ್ಚರೈಸ್ ಮಾಡಿದೆ ಅಂತಾರೆ, ಅವಳಿಗೆ ಅದೇ ಖುಷಿ ಆಗ್ಬಿಡ್ತು. ಸೊ 27,000 ಅಂದರೆ 27,000 ಫ್ಲೈಟ್ ಅದು ಇದೆಲ್ಲ 5 ಸ್ಟಾರ್ ಹೋಟೆಲು. ಸೊ ಅದಕ್ಕೆ ಒಪ್ಕೊಂಡು ಮಾಡಿರೋದು ಅದು ಸಿನಿಮಾ. ಆಮೇಲೆ ತುಂಬ ಸಾಲ ಮಾಡ್ತಾಯಿದ್ದ ಇವರು ರವಿಚಂದ್ರನ್. ಇತ್ತೀಚೆಗೆಲ್ಲ ಸ್ವಲ್ಪ ವರ್ಷಗಳ ಹಿಂದೆ ಒಂದು 5 ಲಕ್ಷ ರೂಪಾಯಿ ಒಬ್ಬನ ಹತ್ರ ಸಾಲ ಮಾಡಿಕೊಂಡ್ರು. ಒಬ್ಬ ಗೆಳೆಯ ಕೊಡ್ತಾನೆ ಅಂತ ಹೇಳಿದ ಕೊಟ್ಟರು. ಅದು ಅವ್ನು ತೀರ್ಕೊಂಬಿಟ್ಟ ಸರ್ ಮಧ್ಯದಲ್ಲಿ. ಆ ಗೆಳೆಯ ಸಾಲ ಕೊಟ್ಟವನು ಕೊಡ್ಸೋನು. ಇವರು ತಕ್ಷಣ 5 ಲಕ್ಷ ಇಟ್ಕೊಂಡು ಹೋದರು ಅಲ್ಲಿಗೆ ತೀರಿಸಲಿಕ್ಕೆ ಬೇಕಾಗಿ. ಹೋದಾಗ ಅಲ್ಲಿ ತಾಯಿಗೂ ಅತ್ತೆ ಸೊಸೆಗೂ ಜಗಳ ಆಯಿತು, ಇದು ಯಾರಿಗೆ ಸೇರಬೇಕು ಅಂತೇಳಿ. ಅದನ್ನು ನೋಡಿ ಇವ್ರಿಗೆ ಬೇಜಾರಾಯಿತು. ವಾಪಸ್ ತೊಗೊಂಡ್ಬಂದರು. ವಾಪಸ್ ತೊಗೊಂಡ್ಬಂದು ಸ್ವಲ್ಪ ಸಮಾಧಾನ ಆಗಲಿ, ಹೆಂಡತಿ ಇರುವಾಗ ಹೋಗೋಣ ಅಂತೇಳಿ ಹೆಂಡತಿ ಇರುವಾಗ ಹೋಗಿ 5 ಲಕ್ಷ ಕೊಟ್ಟರು. ಕೊಟ್ಟು ಆ ಎಮ್ಮ ಏನು ಮಾಡಿದ್ರಂದ್ರೆ ಹಳೆ ಚೀಟಿಗಳೆಲ್ಲ ತಗೊಂಡ್ರು. ಗಂಡನ ವ್ಯವಹಾರ ಸಣ್ಣ ಸಣ್ಣ ಅಮೌಂಟ್ ಎಲ್ಲ ಬರೆದಿಟ್ಟಿದ್ದಾರೆ. ಈ 5 ಲಕ್ಷ ಬರೆದಿಲ್ಲ ಸರ್. ಇಲ್ಲ. ಆ ಎಮ್ಮ ನಮ್ಮ ಯಜಮಾನರು ಬರೆದಿಟ್ಟಿಲ್ಲ, ಅದನ್ನು ವಾಪಸ್ ತೊಗೊಂಡೋಗಿ ನೀವು ಅಂತೇಳಿ ವಾಪಸ್ ಕೊಟ್ಟಿದಂತೆ. ಹೆಂಗೆ ಇಂಥದ್ದು ಇರ್ತದೆ ಇಲ್ಲಿ. ನನಗೆ ಈಗಲೂ ರೋಮಾಂಚನ ಆಗ್ತದೆ. ರವಿಚಂದ್ರನ್ ಹೇಳ್ತಾ ಇರುವಾಗ ಇಂಥವ್ರು ಇದ್ದಾರೆ ಇಲ್ಲಿ. ಇಲ್ಲ ತಗೊಳೋದು ವಾಪಸ್ ತಗೊಂಡು. ಅದು ಅಷ್ಟು ಆಟ ಅವ್ರದ್ದು. ಇದು ಇಲ್ಲಿ ಇರಲೇಬಾರ್ದು ಅಮೌಂಟ್, ಯಾಕಂದರೆ ಅವರು ಚೀಟಿಯಲ್ಲಿ ಬರೆದಿಲ್ಲ ಅಂತೇಳಿ. ಅದು ನಿಮ್ಮ ಸ್ನೇಹಕ್ಕಾಗಿ ಕೊಟ್ಟಿರೋದು, ವ್ಯವಹಾರಕ್ಕಾಗಿ ಅಲ್ಲ ಅಂತೇಳಿ. ಅದೆಂತ ಅಲ್ವಾ. ಉಳಿದ ಕನ್ನಡ ಹೀರೋಗಳಿಗೆ ಹೋಲಿಸ್ತೀರಿ. ಇನ್ನೊಂದು ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಕಾಣುವ ನೇಟಿವಿಟಿ. ನೀವು ಈ ಮಲಯಾಳಿ ಸಿನಿಮಾಗಳಾಗೆ ಅವರು ಅಡ್ಡಪಂಜೆ ಉಟ್ಕೋಬಲ್ರು, ಹೋಗ್ಬಲ್ರು, ಪುಟ್ಟಂಜ. ಬಟ್ ನಮ್ಮ ಬಹುತೇಕ ನಾಯಕ ನಟರುಗಳು ನೀವು ಬೆಡ್ರೂಮಲ್ಲಿ ಇದ್ರು ಅವ್ರು ಶೂ ಹಾಕಬೇಕು, ಪ್ಯಾಂಟ್ ಇರಲೇಬೇಕು. ಅವ್ರಿಗೆ ಪ್ಯಾಂಟ್ ಗಿಟ್ ಎಲ್ಲೂ ಬಿಚ್ಚಲ್ಲ. ಸೊ ಒಂಥರ ನೇಟಿವಿಟಿಗೆ ದೂರವಾದಂಥ ಕಾಣ್ತ ಸಂದರ್ಭದಲ್ಲಿ ರವಿಚಂದ್ರನ್ ನೇಟಿವಿಟಿಗೆ ಅವರ ಹಲವು ಸಿನಿಮಾಗಳೆಲ್ಲ ಆ ನೇಟಿವಿಟಿ ಕಾಣ್ಬೋದು. ಅದೇ ಅವರ ಒಂದು ಸಕ್ಸಸ್ ಕೂಡ. ಹೌದು. ಅದು ಖಂಡಿತ. ಅದು ಜುಟ್ಟು ಹಿಡ್ಕೊಳ್ಳೋದು, ಅದಕ್ಕೆ ತಕ್ಕ ಹಾಗೆ ಟೋಪನ್ ಇಟ್ಕೊಳ್ಳೋದು, ನೀವು ಹೇಳಿದಂಗೆ ಅದು ಒಂದು ಕಚ್ಚೆ ಹಾಕೊಳ್ಳೋದು, ಅದು ಬೇರೆ ರವಿಚಂದ್ರನ್. ಆದರೆ ಇತ್ತೀಚೆಗೆ ಸ್ವಲ್ಪ ಹೊಟ್ಟೆ ಬಂತು ಅವ್ರಿಗೆ. ಹೌದು, ಹೊಟ್ಟೆ ಬಂದಿದ್ದು ಅವರಿಗೆ ಸಮಸ್ಯೆ, ಆ್ಯಕ್ಚುಲಿ ಸಮಸ್ಯೆ. ಅಂದರೆ ಸೊಂಟ ನೋವಿದೆ, ಬ್ಯಾಕ್ ಪೈನ್. ಅದರಿಂದಾಗಿ ವ್ಯಾಯಾಮ ಮಾಡಲಿಕ್ಕಾಗಲ್ಲ, ಯೋಗ ಮಾಡಲಿಕ್ಕಾಗಲ್ಲ, ವಾಕ್ ಇಲ್ಲ, ಯಾವುದೂ ಇಲ್ಲ. ತಿನ್ನೋದು ಎಷ್ಟು ಕಮ್ಮಿ ಮಾಡಿದರೂ ಕೂಡ ಹೊಟ್ಟೆ ಬರ್ತಾ ಇದೆ ಅಂತ ಅವರ ಚಿಂತೆ. ಅದು ಒಂದು ದಿವಸ ಬೆಳಗ್ಗೆ ಎದ್ದು ಹೋಗ್ಬಿಟ್ಟಿದ್ದಾರೆ. ಯಾರ ಹತ್ರ ಇಲ್ಲಿ ಮೈಸೂರಿಗೆ ಹೋಗ್ಬಿಟ್ಟಿದ್ದಾರೆ. ಯಾರ ಹತ್ರ ಹೇಳಿಲ್ಲ ಎಲ್ಲಿ ಹೋಗಿದ್ದಾರೆ ಏನು ಅಂತೇಳಿ. ಈ ಫೈಲಿಗೆ ಇಲ್ಲೆಲ್ಲ ಇಟ್ಕೊಂಡು ಕಾರಲ್ಲೇ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಇಂಡಸ್ ವ್ಯಾಲಿ ಅಂತ ಏನೋ ಒಂದಿದೆ, ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿ ಕಷಾಯ ಗಿಷಾಯ ಅದು ಇದೆಲ್ಲ ಕೊಟ್ಟರೆ ಸ್ವಲ್ಪ ಹೊಟ್ಟೆ ಕಮ್ಮಿ ಆಗ್ತದೆ ಅಂತೇಳಿ ಅಲ್ಲಿ ಹೋಗಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ. ಅಡ್ಮಿಟ್ ಆಗಿ ಅಲ್ಲಿಯ ರುಟೀನ್ ಇದೆಯಲ್ಲ ಅದನ್ನು ನೋಡಿಬಿಟ್ಟು ಇವರು ಅಲ್ಲಿ ಹೋಗಿ ಕೂತ್ಕೊಂಡು ವ್ಯಾಯಾಮ ಆಗಿರಲಿ ಬೇರೆ ಏನೋ ಅವ್ರು ಹೇಳ್ತಾರೆ, ಕಷಾಯ ಕುಡಿದು
ಸ್ಕ್ರಿಪ್ಟ್ ಬರೆಯೋಣ ಅಂತ ಹೋದ್ದು. ಅಲ್ಲಿ ಸ್ಕ್ರಿಪ್ಟ್ ಬರೆದು ಬಿಡಿ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗಿಲ್ಲ. ಬರೀ ಕಷಾಯ, ಕಷಾಯ ಅದು ಇದೆಲ್ಲ ಕುಡಿದು ಸಾಕಾಗ್ಬಿಟ್ಟು ಹೇಳ್ದೆ ಕೇಳ್ದೆ ಹೊಡ್ಕೊಂಡು ಬಂದಿದ್ದಾರೆ. ಮತ್ತೆ ಕಿಂಗ್ಸ್ ಕೋರ್ಟ್ಗೆ ಹೋಗಿ ಸ್ಕ್ರಿಪ್ಟ್ ಬರ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೊಟ್ಟೆ. ಅವ್ರದ್ದು ಇನ್ನೊಂದು, ಅವ್ರು ಈ ಶಾಟ್ರಿಗೆ ಮೇಲಿನ ಗುಡ್ಡೆ ಹಾಕಲ್ವಲ್ಲ ಬಟನ್, ಏನಾದ್ರೂ ಹಿಂಗಾರು ಕಥೆ ಇದೆ? ಇಲ್ಲ ಏನಿಲ್ಲ ಕಥೆ. ಯೂಶ್ವಲಿ ಈಗಲೂ ಕೂಡ ಈಗಿಲ್ಲ, ಬನ್ನಿಯನ್ನು ಹಾಕಲ್ಲ, ಬನಿಯನ್ನು ಹಾಕಲ್ಲ, ಹಾಗೆ ಹೋಗ್ಬಿಡ್ತಾರೆ. ಅದೇನು ಇಷ್ಟು ದೊಡ್ಡದು ಗುಂಡು ಮಣಿ ಪೆಂಡೆಂಟ್ ಎಲ್ಲ ಇರ್ತದೆ ಅಲ್ಲಿ. ಹೌದು ಅದು ರವಿಚಂದ್ರ ಸ್ಟೈಲ್. ನಾನು ಅಂಥದ್ದೇನಾದ್ರೂ ಒಂದು ಇದನ್ನು ಹಾಕೊಂಡು ಹೋದ್ರೆ ಏನು ರವಿಚಂದ್ರ ಸ್ಟೈಲ್ ಅಂತ ಕೇಳ್ತಾರೆ. ರವಿಚಂದ್ರ ಸ್ಟೈಲ್ ಬ್ರ್ಯಾಂಡೆಡ್. ನಿಮಗೆ ಭಾಳ ರವಿಚಂದ್ರನ್ ಹತ್ತಿರದಲ್ಲಿ ಇದ್ದವರು ನನಗೆ ಗೊತ್ತು. ಸೊ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನೀವು ಹಂಚ್ಕೋಬೋದಾದ್ರೆ? ಖಂಡಿತ. ನಾನು ಸಾಮಾನ್ಯವಾಗಿ ಯಾವುದೇ ನಟಿಯರ ಮನೆಗೆ ಹೋಗುವಾಗ ಹೇಳೋಲ್ಲ, ಫೋನ್ ಮಾಡಲ್ಲ. ಫೋನ್ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ ಇವರು ಯಾವುದೋ ಕೆಲಸ ಹೇಳ್ತಾರೆ, ಸಂಜೆ ಬನ್ನಿ ಹಾಗೆ ಬನ್ನಿ, ಸೀದಾ ನುಗ್ಗುದೆ. ರವಿಚಂದ್ರ ಮನೆಗೆ ನುಗ್ಗಿದೆ. ಹೋಗುವಾಗ ಒಬ್ಬ ಹುಡುಗನಿದ್ದಾರೆ. ಯಾವಾಗಲೂ ಆ ಹುಡುಗ ಇರಲಿಲ್ಲ. ಸಾಮಾನ್ಯವಾಗಿ ಹೋದಾಗ ಅಲ್ಲೊಂದು ಬೆಂಚ್ ಇತ್ತು. ಸರ್ ಕೂತ್ಕೊಳ್ಳಿ, ಮೀಟಿಂಗ್ ಬ್ಯುಸಿಯಾಗಿದ್ದಾರೆ ಅಂತೇಳಿ ನಾನು ಕೂತ್ಕೊಂಡೆ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು. ಏನು ಸುದ್ದಿನೇ ಇಲ್ಲ. ನಾನು ಏನಪ್ಪ ಏನು ಮಾಡಿದೆ? ಇಲ್ಲ ಮೀಟಿಂಗ್ ಸರ್ ಬ್ಯುಸಿಯಾಗಿದ್ದಾರೆ ಅಂದರೆ. ಸ್ವಲ್ಪ ಹೊತ್ತು ಒಂದು ಗಂಟೆ ಕಾದೇನು ಸರ್. ನನ್ನ ಲೈಫಿನಲ್ಲಿ ಯಾವ ಥರ ಕಾದಿಲ್ಲ. ನನ್ನ ಕೆಲಸ ಆಗಬೇಕಿತ್ತು, ಸೊ ಅವರನ್ನು ಕಾದಿದ್ದು. ಬಂದರು. ಗಣೇಶ್ ಏನೋ ಎಷ್ಟೊತ್ತಾಯ್ತು ಅವರು ಬಂದು ಅಂತ ಹೇಳಿದ್ರು. ಅವರು 1 ಅವರಿಂದ ಇಲ್ಲೇ ಕಾಯ್ತಾ ಇದ್ದಾರೆ ಸರ್. ನನ್ನ ಮಗನೇ ಅಂತ ಒಂದು ಏಟು ಕೊಟ್ಟಿದ್ದಾರೆ ಸರ್, ಢಮಾರ್ ಅಂತ ಅವನಿಗೆ, ಹುಡುಗನಿಗೆ ಸರಿಯಾಗಿ ಬಿತ್ತು. ಆವಾಗ ಅಲ್ಲೆಲ್ಲ ದೂರಕ್ಕೆ ಬಿದ್ದುಬಿಟ್ಟ. ಸರ್ ನಾನು ತಡೆದೆ. ಈ ಸಿನಿಮಾದಂಗೆ ಆಯಿತು. ರವಿಚಂದ್ರನ್ ನಾನು ತಡೆದೆ. ಮತ್ತೆ ಇನ್ನೊಂದು ಏಟು ಬಿಡದಿದ್ದಾಗೆ. ಸರ್ ಇಲ್ಲ ಅವ್ನು ತಪ್ಪೇನಿಲ್ಲ, ಅವನಿಗೆ ನೀವು ಒಪ್ಪಿಸಿದ್ದೀರಿ ಕೆಲಸ, ಆ ಕೆಲಸ ನಿಯತ್ತಾಗಿ ಮಾಡಿದ್ದಾನೆ, ಅದಕ್ಕೆ ಬಿಟ್ಬಿಡಿ ಅವನು. ಕೆಲಸದಿಂದ ತೆಗಿಲಿಕ್ಕೆ ಯಾವತ್ತೂ ಹೋಗಬೇಡಿ. ಅವನಿಗೊಂದು ಉದ್ಯೋಗ ಮತ್ತು ಅವನಿಗೆ ಹೊಟ್ಟೆಪಾಡು ಅಂತೇಳಿ. ಆಮೇಲೆ ಹೇಳ್ದ, ಯಾರು ಗೊತ್ತಾಗಿರೋ ನನ್ನ ಆತ್ಮೀಯ ಪತ್ರಕರ್ತರು, ನೀನು ಹೀಗೆ ಕೂಡಿಸಿದ್ರೆ ನಾನು ಸುಮ್ಮನೆ ಇರ್ತಾನ, ಹೋಗು ಅಂತ ಕಳಿಸಿದ್ದು. ಇದೊಂದು ಇನ್ಸಿಡೆಂಟ್. ಇನ್ನೊಂದು ಇನ್ಸಿಡೆಂಟ್, ಬರ್ತ್ಡೇ ಸರ್. ಒಂದು ಪ್ರೆಸ್ ಮೀಟ್ ಅಂದರೆ ಬರ್ತ್ಡೇ. ಅಲ್ಲಿ ಸೆಲೆಬ್ರೇಷನ್ಗೆ ಪ್ರಸನ್ನ ಕರೆದಿದ್ದರು. ಎಲ್ಲ ಕೂತ್ಕೊಂಡಿದ್ದಾರೆ. ಇವರು ಹೋಗಿ ಕೇಕ್ ಅಂತ ಹೋಗಿದ್ದಾರೆ. ರವಿಚಂದ್ರನ್ ಕೇಕ್ ಕಟ್ ಮಾಡೋ ಹೀಗೆ ನೋಡುವಾಗ ನನ್ನ ನೋಡಿದರು. ಬನ್ನಿರಿ ಹಾಂ. ಸೀದಾ ಸ್ಟೇಜಿಗೆ ಹೋಗಿ ಅವ್ರ ಪಕ್ಕದಲ್ಲಿ ನನ್ನನ್ನು ನಿಲ್ಲಿಸಿ ಕೇಕ್ ಕಟ್ ಮಾಡಿದ್ರು. ಉಳಿದವರಿಗೆ ಹೇಗೆ ಆಗಿರ್ಬೋದು ಅಲ್ಲ, ಸಾಮಾನ್ಯವಾಗಿ ಅದು ಇದ್ದೇ ಇರ್ತದೆ ಅವರಿಗೆ ಗುಜು ಆಗೋದು. ಸೊ ಅಷ್ಟು ಆತ್ಮೀಯ ಸರ್. ಆಮೇಲೆ ನಾನು ಒಂದು ದಿವಸ ಕೇಳಿದೆ ಅವ್ರ ಹತ್ರ, ಸರ್ ನೀವು ಇಷ್ಟೆಲ್ಲ ಸಾಹಸ ಈ 25-30 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀರಿ, ಒಂದು ದಾಖಲೆ ಮಾಡಬೇಕು ಅಂತ ಆಸೆ ಆಗಿಲ್ವಾ ನಿಮಗೆ ಅಂತ. ಮಾಡ್ತೀನಿ. ಹೇಗೆ ಬರೀತೀನಿ, ನನಗೆ ಕನ್ನಡ ಬರುತ್ತೆ ಅಂತ ಕೇಳೆ. ಇಲ್ಲ ನನ್ನ ಬರವಣಿಗೆ ಅಲ್ಲ, ನಂದು ಏನಿದ್ರು ವಿಜುವಲ್ ಆಗಿ. ಸೊ ವಿಜುವಲ್ ಆಗಿ ನನ್ನ ಲೈಫನ್ನು ನಾನು ತರ್ತೀನಿ. ಒಂದು 2.5 ಗಂಟೆ ಸಿನಿಮಾ ಥರ ಇರ್ತದೆ ಅದು ನನ್ನ ಬಯೋಗ್ರಫಿ ಆಗಿರ್ತದೆ ಅಂತೇಳಿ. ಅದರ ಒಂದು ಪ್ರೋಮೋ ತೋರಿಸಿ ಸರ್, ಏನು ಅದ್ಭುತವಾಗಿದೆ ಗೊತ್ತಾ. ಅದು ಏನು ಈಗೇನು ಮಾಡಿದ್ರು ಅಂತ ಗೊತ್ತಿಲ್ಲ, ಅಂತ ಒಂದು ಐಡಿಯಾ ಇದೆ ಅವರಿಗೆ.